ವತಿಯಿಂದ ಇಲ್ಲಿ ಒಂದು ಅಕಾಡೆಮಿಯಾ ಮತ್ತು ಇಂಡಸ್ಟ್ರಿ ಕಾನ್ಕ್ಲೇವನ್ನು ಮಾಡಿದ್ದೀವಿ. ಉದ್ದೇಶ ಏನಂತಂದರೆ ಇಲ್ಲಿ ರಾಜ್ಯದಲ್ಲಿ ವಿವಿಧ ಕಡೆ ನಾವು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಮತ್ತು ರಾಜ್ಯದ ಯುವಕರಿಗೆ ಎಂಪ್ಲಾಯಬಲ್ ಸ್ಕಿಲ್ ಜೊತೆಗೆ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಕ್ಕಂಥ ಸದುದ್ದೇಶದಿಂದ ಇವತ್ತು ನಾವು ಬೇರೆ ಬೇರೆ ಇಂಡಸ್ಟ್ರಿ ಪಾರ್ಟ್ನರ್ಸ್ ಜೊತೆನೂ ಕೂಡ ಒಂದು ಚರ್ಚೆಯನ್ನು ಇವತ್ತು ನಾವು ಇಟ್ಟಿದ್ದೀವಿ. ಇದರಿಂದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಒಂದು ಸ್ಕಿಲ್ ಪಾರ್ಕ್ ಸುಮಾರು 300 ಕೋಟಿ ವೆಚ್ಚದಲ್ಲಿ, ಆಮೇಲೆ ಕಲಬುರಗಿಯಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಸುಮಾರು 3 ವರ್ಷದಲ್ಲಿ 120 ಕೋಟಿ ರೂಪಾಯಿ ವೆಚ್ಚದಲ್ಲಿ, ಮತ್ತು ಕೊಪ್ಪಳ ಜಿಲ್ಲೆಯ ತಳಕಲ್ಲಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ 120 ಕೋಟಿ ವೆಚ್ಚದಲ್ಲಿ, ಮತ್ತು ಮೈಸೂರಿನ ವರ್ಣದಲ್ಲಿ ಒಂದು ಮಲ್ಟಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಾವು ಯಾವ ರೀತಿ ಕರಿಕಲಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು, ಯಾವ ಸ್ಕಿಲ್ ಸೆಟ್ಸ್ ಅಂದರೆ ಈಗ ಮಾರ್ಕೆಟಲ್ಲಿ ರಿಕ್ವೈರ್ಡ್ ಸ್ಕಿಲ್ ಸೆಟ್ಸನ್ನು ನಾವು ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಇಂಡಸ್ಟ್ರಿ ಪಾರ್ಟ್ನರ್ಸ್ ಜೊತೆ ಒಂದು ಕಾನ್ಕ್ಲೇವನ್ನು ಇಟ್ಟಿದ್ದೀವಿ. ಜೊತೆಗೆ ಜಿ ಟಿ ಸಿ ರಾಜ್ಯದಲ್ಲಿ ಡಿಪ್ಲೊಮಾ ಕೋರ್ಸ್ ಇದೆ. ಇದು 100% ಎಂಪ್ಲಾಯ್ಮೆಂಟ್ ಗಿವಿಂಗ್ ಕೋರ್ಸ್ ಇದೆ. ಯಾಕಂದರೆ ಬೇರೆ ಬೇರೆ ಕೋರ್ಸಸ್ಸಲ್ಲಿ ಇಂಜಿನಿಯರಿಂಗ್ ಕೋರ್ಸಲ್ಲೂ ಕೂಡ ನಿಮಗೆ ಅಷ್ಟು ಎಂಪ್ಲಾಯ್ಮೆಂಟ್ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ GTTC 100% ಎಂಪ್ಲಾಯಬಲ್ ಸ್ಕಿಲ್. ಹಾಗಾಗಿ ಅದಕ್ಕೆ ಉತ್ತೇಜನ ಕೊಡಬೇಕು ಅಂತ ಈ ವರ್ಷ ನಾವು ಕಳೆದ ವರ್ಷ 3,000 ನಮಗೆ ಅಡ್ಮಿಷನ್ ಇತ್ತು, ಅಂದರೆ ಅಷ್ಟು ಮಕ್ಕಳು ಅಡ್ಮಿಷನ್ ತೊಗೊಳ್ತಾಯಿದ್ರು ಪ್ರತಿ ವರ್ಷ. ಈ ಸಾರಿ ನಾವು ಅದನ್ನು ಎನ್ಹ್ಯಾನ್ಸ್ ಮಾಡಿ 5,000 ಮಕ್ಕಳಿಗೆ ಅವಕಾಶ ಮಾಡಿಕೊಡೋದಕ್ಕೆ ಇವತ್ತು ಸರ್ಕಾರ ನಿರ್ಣಯ ತೆಗೆದುಕೊಂಡಿದೆ. ನಮ್ಮ ರಾಜ್ಯದಲ್ಲಿ 33 GTTC ಕಾಲೇಜಸ್ ಇದೆ. ಅದನ್ನು ನಾವು ಎನ್ಹ್ಯಾನ್ಸ್ ಮಾಡಿ ಅಲ್ಲಿ 2 ಟ್ರೇಡ್ ಇನ್ಕ್ರೀಸ್ ಮಾಡಿ ಸುಮಾರು 5,000 ಮಕ್ಕಳಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಂದರೆ 5,000 ಮಕ್ಕಳಿಗೆ ನಾವು ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವಿ. ಯಾಕಂದರೆ ಅಲ್ಲಿ ನೀವು GTTCಯಲ್ಲಿ ಹೋದರೆ 100% ನಿಮಗೆ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಹಾಗಾಗಿ ಇವತ್ತು ನಾನು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಹೈಯರ್ ಎಜುಕೇಷನ್ ಮಿನಿಸ್ಟರ್ ನಮ್ಮ ಸುಧಾಕರ್ ಅವರು, ಆಮೇಲೆ ನಮ್ಮ KSDC ಚೇರ್ಮನ್ ಕಾಂತಾ ನಾಯಕ್ ಅವರು ಮತ್ತು ಬೇರೆ ಬೇರೆ ಇಂಡಸ್ಟ್ರಿ ಪಾರ್ಟ್ನರ್ಸನ್ನು ಸೇರಿ ಇವತ್ತು ಈ ಕಾನ್ಕ್ಲೇವ್ ಮಾಡಿರ್ತಕ್ಕಂಥ ಉದ್ದೇಶ ಯಾವ ರೀತಿ ರೋಡ್ ಮ್ಯಾಪ್ ವಿ ಹ್ಯಾವ್ ಟು ಪ್ರಿಪೇರ್ ಕರ್ನಾಟಕ ಫಾರ್ ಫ್ಯೂಚರ್. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಯಾವ ರೀತಿ IT ಕ್ಯಾಪಿಟಲ್ ಅದೀವಿ, ಅದೇ ರೀತಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಾವು ಪ್ರಿಪೇರ್ಡ್ ಆಗಿರಬೇಕು, ಇಕೋಸಿಸ್ಟಮ್ ರೆಡಿ ಆಗಬೇಕು. ಬರ್ತಕ್ಕಂಥ 4 ವರ್ಷದಲ್ಲಿ ಕರ್ನಾಟಕ ಎಲ್ಲದರಲ್ಲೂ ಮುಂಚೂಣಿಯಾಗಿರಬೇಕು. ಆ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡೋದಕ್ಕೆ ಒಂದು ಇಂಡಸ್ಟ್ರಿ ಕಾನ್ಕ್ಲೇವನ್ನು ಮಾಡ್ತೀವಿ. ಓಕೆ.